ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ಸೊ ಇವತ್ತು ಬೆಳಿಗ್ಗೆ ಅಂದರೆ ನೆನ್ನೆ ನೈಟೇನೆ ಮೆಂತ್ಯ ಕಾಳು ಸ್ವಲ್ಪ ನೆನೆ ಹಾಕಿದ್ದೆ, 1 ಸ್ಪೂನ್ ಆಗೋಷ್ಟು. ಅದನ್ನ ಇವಾಗ ಅಂದರೆ ಮೆಂತ್ಯ ಕಾಳು ಜೊತೆ ನೀರು ಕೂಡ ಕುಡಿತಾ ಇದ್ದೀನಿ. ಹೆಲ್ತ್ ವೈಸ್ ನೋಡ್ರೆ ತುಂಬ ಚೆನ್ನಾಗಲ್ವಾ, ಹಾಗೆ ಸ್ವಲ್ಪ ರೂಢಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಬನ್ನಿ ಇವತ್ತಿನ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಹೇಗಿರುತ್ತೆ, ಹೇಗೆ ಹೋಗುತ್ತೆ ಎಲ್ಲ ನೋಡೋಣ. ಇನ್ನು ಬ್ರೇಕ್ಫಾಸ್ಟ್ ಕೂಡ ಏನು ತಿಂದಿಲ್ಲ, ಸೊ ತಿನ್ಬೇಕು ಇವಾಗ. ಹಾಗೆ ಸ್ವಲ್ಪ ಕೆಲಸ ಇದೆ, ಆಚೆ ಕೂಡ ಹೋಗಿ ಬರಬೇಕು. ಸೊ ಬನ್ನಿ ಇವಾಗ ಟಿಫನ್ ತಿಂದು ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮುಗಿಸಿ ನೆಕ್ಸ್ಟ್ ಏನು ಕೆಲಸ ಎಲ್ಲ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಗೆ ಇವತ್ತಿನ ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡ್ತಾ ಇದ್ರು. ನನಗೇನಕ್ಕೋ ಇತ್ತೀಚೆಗಂತೂ ದೋಸೆ ಅಂದರೆ ಇಷ್ಟನೇ ಆಗ್ತಿಲ್ಲ. ಒಂದು ಕಾಲದಲ್ಲಿ ದೋಸೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದೆ, ಬಟ್ ಇತ್ತೀಚೆಗಂತೂ ದೋಸೆ ಅಂದರೆ ಅಷ್ಟು ನನಗೆ ಇಷ್ಟನೇ ಆಗಲ್ಲ. ಇಡ್ಲಿ ಬೆಸ್ಟ್ ಆಪ್ಷನ್ ಅಂತೇಳಿ ಅನಿಸುತ್ತೆ. ಸೊ ಹಾಗಾಗಿ ಒಂದೇ ಒಂದು ದೋಸೆ ತಿನ್ಕೊಂಡೆ ಅಷ್ಟೇ. ಹಾಗೆ ರಾತ್ರಿನೇ ಸ್ವಲ್ಪ ಧನ್ಯ ಕಾಳನ್ನ ನೈಟೇನೆ 1 ಸ್ಪೂನು ನೆನೆ ಹಾಕಿಟ್ಟಿದ್ದೆ. ಅದನ್ನ ಇವಾಗ ಟಿಫನ್ ಆದಮೇಲೆ ಒಂದು 5 ನಿಮಿಷ ಕುದಿಸ್ಕೊಂಡು ಕುಡಿತಾ ಇದ್ದೀನಿ. ಕಾಫಿ ಟೀ ಬದಲು ಇದನ್ನ ಕುಡಿತಾ ಇದ್ರೆ ಒಂಥರ ಆರೋಗ್ಯ ಕೂಡ ಒಳ್ಳೆಯದು. ಹಾಗೆ ಬೇಗ ಜೀರ್ಣಶಕ್ತಿ ಬೇಗ ಆಗುತ್ತೆ ಅಂತೇಳಿ ಕುಡಿತಾ ಇದ್ದೀನಿ. ಹಾಗೆ ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಆಚೆ ಹೋದೆ. ನಿಜವಾಗ್ಲೂ ಎಷ್ಟು ಬಿಸಿಲಿರುತ್ತೆ ಅಂತ ಹೇಳಿದ್ರೆ, ಒಪ್ಪ ದೇವ್ರೆ ಯಾವಾಗ ಮಳೆ ಬರುತ್ತೋ ಅಂತೇಳಿ ಅನಿಸ್ತಾ ಇರುತ್ತೆ. ಅಷ್ಟು ಒಂಥರ ಬಿಸಿಲು. 40 ಡಿಗ್ರಿ ಸೆಲ್ಸಿಯಸ್ ಮೇಲ್ಗಡೆನೆ ಹೋಗ್ಬಿಟ್ಟಿದೆ, ಅಷ್ಟು ಬಿಸಿಲು. ನೋಡ್ತಿರ್ಬೋದು ನೀವು. ಯಪ್ಪ ದೇವ್ರೆ, ಅದು ಹೇಳ್ದಕ್ಕೂ ಆಗಲ್ಲ, ಅಷ್ಟೇ ಶೆಕೆ ಕೂಡ ಆಗ್ತಾ ಇರುತ್ತೆ. ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ಇವಾಗ ನಮ್ಮ ಗಾರ್ಡನಲ್ಲಿ ಸ್ವಲ್ಪ ಟೊಮೆಟೊಸ್ ಎಲ್ಲ ಬಿಟ್ಟಿತ್ತು. ಅದಂತೂ ಯಪ್ಪ, ಇವತ್ತು ನಾನು ಹಾರ್ವೆಸ್ಟ್ ಮಾಡ್ಕೊಂಡ್ಬಂದು ನಾಳೆ ಒಂದಿನ ಬಿಟ್ಟರೆ ಮತ್ತೆ ನಾಳೆ ಬಿಟ್ಟು ನಾಡಿದ್ದಕ್ಕೆ ಇಷ್ಟೊಂದೆಲ್ಲ ಆಗಿರುತ್ತೆ. ಅಂದರೆ ಪರ್ಚೇಸ್ ಮಾಡೋದಕ್ಕಿಂತ ಜಾಸ್ತಿನೇ ನಮ್ಮ ಗಾರ್ಡನಲ್ಲಿ ಕೂಡ ಬೆಳೆಯುತ್ತಲ್ಲ, ಒಂಥರ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಎಲ್ಲದನ್ನು ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಅಂದರೆ ಚಿಕ್ಕ ಚಿಕ್ಕ ಟೊಮೆಟೊಸ್ ಅಲ್ವಾ, ಟೈಮ್ ಜಾಸ್ತಿ ಬೇಕಾಗುತ್ತೆ ಇದನ್ನ ಕಿತ್ಕೊಳ್ಳಲಿಕ್ಕೆ. ಹಾಗೆ ನಾನು ಫ್ರೀ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಕಿತ್ಕೊಂಡು ಬರ್ತಾ ಇರ್ತೀನಿ ಯಾವಾಗ್ಲೂ ಅಷ್ಟೇ. ಮತ್ತೆ ಎಲ್ಲ ಹೊಸದಾಗಿ ಸೀಡ್ಸ್ ಮಾಡಬೇಕು, ಇನ್ನು ಯಾವುದನ್ನು ಮಾಡ್ಕೊಂಡಿಲ್ಲ. ಆದಷ್ಟು ಬೇಗ ಹೊಸ ಹೊಸ ಸೀಡ್ಸ್ಗಳನ್ನ ಮಾಡಿ, ಮಳೆಗಾಲಕ್ಕೆ ಜಾಸ್ತಿ ನೀರು ಕೂಡ ಬಿಡಬೇಕೇನು ಇರೋದಿಲ್ಲ. ಹಾಗಾಗಿ ಎಲ್ಲ ಮಾಡ್ಕೊಬೇಕು. ಅಟ್ಲೀಸ್ಟ್ ಒಂದು 20 ಡೇಸ್ ಆದ್ರೂ ಬೇಕಾಗುತ್ತೆ ಸೀಡ್ಸ್ ಹಾಕಿ ಗ್ರೋ ಮಾಡ್ಲಿಕ್ಕೆ. ನೆಕ್ಸ್ಟ್ ನಾವು ಗಾರ್ಡನ್ ಅಲ್ಲಿ ಹಾಕೋದಲ್ವಾ, ಹಾಗಾಗಿ ಸ್ವಲ್ಪ ಟೈಮ್ ಬೇಕು. ನೋಡೋಣ, ಈ ನಾಳೆ ಏನಾದರೂ ಆದರೆ ಫ್ರೀ ಇದ್ರೆ ಮಾಡೋಣ. ಅಂದರೆ ಪಾಟಲ್ಲೇ ಹಾಕಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಹೊಸಲೂ ಪಾಟಲ್ಲಿ ಹಾಕಿದ್ದು ತುಂಬ ಟೈಮ್ ತೊಗೊಂಡ್ಬಿಡ್ತು ಅದು ಬರಲಿಕ್ಕೆ. ಹಾಗಾಗಿ ಇವತ್ತು ನೋಡೋಣ, ಈ ಸತಿ ಮಣ್ಣಿನ ಮೇಲೆ ಹಾಕ್ತೀನೋ ಮತ್ತು ಪಾಟಲ್ಲೇ ಹಾಕ್ತೀನೋ ಅಥವಾ ಪ್ಲಾಸ್ಟಿಕ್ ಕಪ್ಪಲ್ಲಿ ಹಾಕ್ತೀನೋ ಏನು ಪ್ಲ್ಯಾನ್ ಮಾಡಿಲ್ಲ ನಾನು. ಸೊ ಹಾಕ್ದಾಗ ಖಂಡಿತವಾಗ್ಲೂ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಂಡಿರ್ತೀನಿ. ನೋಡಿ, ನಮ್ಮ ಗಾರ್ಡನಲ್ಲಿ ದೊಡ್ಡ ದೊಡ್ಡ ಟೊಮೆಟೊಸು ಇದೆ, ಹಾಗೆ ಚಿಕ್ಕದೊಂದು ಚೆರಿ ಟೊಮೆಟೊ ಕೂಡ ಇದೆ. ಸೊ ಎಲ್ಲದನ್ನು ಹಾರ್ವೆಸ್ಟ್ ಮಾಡ್ಕೊಂಬರ್ತೀನಿ. ಎಲ್ಲದನ್ನು ನಾವು ಸೇವಿಸೋದು ಒಳ್ಳೆಯದು. ಅಂದರೆ ನಾವು ಚೆರಿ ಟೊಮೆಟೊಕ್ಕೆ ಯಾವುದೇ ರೀತಿ ನಾವು ಗೊಬ್ಬರನೂ ಹಾಕೋದು ಬೇಡ, ಏನೋ ಅದೇ ಚೆನ್ನಾಗಿ ಹುಟ್ಟಿರುತ್ತೆ. ನಾವು ಗಿಡನೂ ಬೆಳೆಸಿದ್ದಿಲ್ಲ, ನಮ್ಮ ತೋಟದಲ್ಲೇ ಸಿಕ್ಕಾಪಟ್ಟೆ ಗಿಡಗಳೆಲ್ಲ ಬಿಟ್ಟಿರುತ್ತಲ್ವ. ಸೊ ಅದರಲ್ಲಿ ಚೆನ್ನಾಗಿರೋದು ನಾನು ತೊಗೊಂಬಂದು ಗಾರ್ಡನಲ್ಲಿ ನಾನು ಅಂದರೆ ನೀರು ಬಿಟ್ಟು ಸಾಕಿರ್ತೀನಿ. ಇಷ್ಟು ಮಾಡಲಿಕ್ಕೆ ಏನಿಲ್ಲ ಅಂದರೆ ಒಂದು ಅರ್ಧ ಗಂಟೆ 3/4 ಗಂಟೆ ಬೇಕು, ಅಷ್ಟು ಒಂಥರ ಗೈಸ್. ಇವಾಗ ಟೊಮೆಟೊಸ್ ಎಲ್ಲ ಇತ್ತು, ಸೊ ಅದನ್ನೆಲ್ಲದನ್ನು ತೊಗೊಂಡು ಹೋಗೋಣ ಅಂತ. ಸೊ ದಿನಾ ಟೊಮೆಟೊ ಸಿಗುತ್ತೆ ಗೊತ್ತಾ. ಟೊಮೆಟೊ ನಾವು ಪರ್ಚೇಸೇ ಮಾಡಿಲ್ಲ ಗೈಸ್. ಅಷ್ಟು ಜಾಸ್ತಿ ಟೊಮೆಟೊನ ಯೂಸ್ ಮಾಡಲ್ಲ ನಾವು. ಅಂದರೆ ಹುಣಸೆ ಹಣ್ಣು ಹಾಕ್ತೀವಿ ಇನ್ ಕೇಸ್ ಟೊಮೆಟೊ ಇಲ್ಲ ಅಂತ ಹೇಳಿದರೆ. ಸೊ ನಮ್ಮದಾದ್ರು ಬೆಳಿತೀವಲ್ವ, ಹಾಕ್ಕೊಂಡಿದ್ದೀನಲ್ವ, ಹಾಗಾಗಿ ನಡೆಯುತ್ತೆ. ಕೆಲವೊಂದು ಸಲ ಟೊಮೆಟೊ ಅರ್ಜೆಂಟಿಗೆ ನಡೆಯುತ್ತೆ, ಓಕೆನಾ. ಸೊ ಇದೆಲ್ಲ ಯಾವಾಗ ಕ್ಲೀನ್ ಮಾಡಿಸಿ ಮತ್ತೆ ನಾನು ಮತ್ತೆ ಹೊಸ್ದಾಗಿ ಯಾವಾಗ ಎಲ್ಲ ಸೀಡ್ಸ್ ಎಲ್ಲ ಹಾಕ್ತೀನಿ ಅಂತೇಳಿ ಅನ್ನಿಸ್ತಾ ಇದೆ. ಇನ್ನೂ 20 ಡೇಸ್ ಏನು ಬೇಡ ಅಂತ ಹೇಳಿದ್ದಾರೆ, ಹಾಗಾಗಿ ಸುಮ್ಮನೆ ಇದ್ದೀನಿ. ಇಲ್ಲಾಂದರೆ ಇಷ್ಟೊತ್ತಿಗೆ ಇದೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಫುಲ್ಲು ನೀಟ್ ಮಾಡಿಸ್ಬಿಟ್ಟು ಮತ್ತೆ ಹೊಸ್ದಾಗಿ ಹಾಕೋಣ ಅಂತೇಳಿ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ದೀನಿ. ನೋಡೋಣ, ನಾವು ಅಂದ್ಕೊಂಡಾಗೆಲ್ಲ ಏನೂ ಆಗೋಲ್ಲ. ಅದಕ್ಕೆ ಅಂತ ಟೈಮ್ ಬಂದಾಗ ಎಲ್ಲದೂ ಆಗುತ್ತೆ. ಸೊ ಗೈಸ್, ಇಲ್ಲೊಂದು ಮರ ಇದೆಯಲ್ಲ, ಇದು ಒಂದು ನಿಮಿಷ ನೋಡಿ, ಇಲ್ಲಿ ಈ ಮಾವಿನ ಮರ ಇದೆಯಲ್ಲ, ಎಷ್ಟು ಗೊತ್ತಾ, ಒಂದು ಹೂ ಕೂಡ ಆಗಲ್ಲ, ಮತ್ತು ಒಂದು ಅಂದರೆ ಹೂ ಕೂಡ ಆಗೋದಿಲ್ಲ, ಮಾವಿನಕಾಯಿ ಕೂಡ ಬಿಡೋದಿಲ್ಲ. ಏನೋ ಗೊತ್ತಿಲ್ಲ, ನೋಡೋಣ ನೆಕ್ಸ್ಟ್ ಇಯರ್ ಏನಾದರೂ ಬಿಡುತ್ತೆ, ನಾನು ನೋಡಬೇಕು. ನಾನು ಕಾಯ್ತಾ ಇದ್ದೀನಿ ಗೊತ್ತಾ, ನಿಜ. ಬಿಡಿ, ಕೆಲವೊಂದು ಸಲ ನಮ್ಮ ಆಸೆಗಳು ಆಸೆಯಾಗಿ ಉಳ್ಕೊಂಡ್ಬಿಡುತ್ತೆ. ಸೊ ಏನು ಮಾಡೋಂಗಿಲ್ಲ. ಬನ್ನಿ ಹೋಗೋಣ. ಗೈಸ್, ಇಲ್ಲಿ ಟೊಮೆಟೊಸ್ ನೋಡಿ, ಗೈಸ್ ಇಲ್ಲಿ ನೋಡಿ ಟೊಮೆಟೊ. ಬೇರೆ ಎಲ್ಲದಕ್ಕೂ ಔಷಧಿ ಸ್ಪ್ರೇ ಮಾಡಿಸ್ಬಿಟ್ಟಿದ್ದೀನಿ. ಟೊಮೆಟೊ ಒಂದು ಬಿಟ್ಟಿದೆ, ಬಿಕಾಸ್ ಚೆನ್ನಾಗಿ ಬಿಡ್ತಾ ಇತ್ತು, ಹಾಗಾಗಿ ಸ್ಪ್ರೇ ಮಾಡಿಸಿರಲಿಲ್ಲ.
ಹಾಗೆ ಇವತ್ತು ನೈಟ್ ಡಿನ್ನರ್ಗೆ ಒಂದು ಸ್ವಲ್ಪ ಮೊಸರಿಗೆ ಖಾರ ಮಾಡ್ಕೊಂಡು ತಿನ್ನೋಣ ಲೈಟಾಗಿರಲಿ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡ್ಕೊಳೋದು ಕೂಡ ತುಂಬಾ ಸುಲಭ. ಒಂದು ಬೌಲಲ್ಲಿ ಒಂದು 2 ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಸಿದಾಗಿರುವಂತಹ ಅಂದರೆ ನೀರುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಇದಕ್ಕೆ ಒಗ್ಗರಣೆ ಕೊಡೋದು. ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಬೇಕಾದ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಾನು ಜಸ್ಟ್ ಇಲ್ಲಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಚಿಕ್ಕದಾಗಿ ಒಂದು ಒಗ್ಗರಣೆ ಕೊಟ್ಕೊಂಡು ಇದಕ್ಕೆ ಅಂದರೆ ಮೊಸರಿಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ರುಚಿಯಾಗಿರುತ್ತೆ. ಬೇಕು ಅಂತ ಹೇಳಿದ್ರೆ ನೀವು ಮಾವಿನಕಾಯಿ ಕೂಡ ತುರಿದು ಹಾಕ್ಕೋಬೋದು, ಇನ್ನೂ ಚೆನ್ನಾಗೇ ಇರುತ್ತೆ. ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ, ಒಂದ್ಸಲ ನಿಮಗೆ ಇಷ್ಟ ಆದರೆ ಟ್ರೈ ಮಾಡಿ. ಇದು ನನ್ನ ನೈಟ್ ಡಿನ್ನರ್. ಸ್ವಲ್ಪ ಬೆಳಿಗ್ಗೆ ಅಂದರೆ ಸ್ವಲ್ಪ ಬೆಳಕಿದ್ದಂಗೆ ಮಾಡ್ಕೊಂಡ್ಬಿಟ್ಟಿದ್ದೆ. ಸ್ವಲ್ಪ ನೈಟ್ ಅದೇ ಅಡುಗೆ ಮಾಡ್ಕೋಬೇಕು ಅಂತ ಅನ್ಸಲ್ವಲ್ಲ, ಸ್ವಲ್ಪ ಅಂದರೆ 6 o'clock ಹಂಗೇನೆ ಮಾಡ್ಕೊಂಡ್ಬಿಟ್ಟಿದ್ದೆ. ಹಾಗೇನು ಮತ್ತೆ ನಾಳೆಗೆ ಏನು ಬೇಕೋ ಅದನ್ನೆಲ್ಲದನ್ನು ಇವಾಗೇ ನೆನೆ ಹಾಕ್ಕೊತಾ ಇದ್ದೀನಿ ನೈಟ್ಗೆ. ಅಂದರೆ ಕಾಳು ಬೇಯಿಸೋಣ ಅಂತೇಳಿ ಕಾಳು, ಹಾಗೆ ಸ್ವಲ್ಪ ಧನಿಯಾ ಕಾಳು, ಹಾಗೆ ಸ್ವಲ್ಪ ಮೆಂತ್ಯ ಕಾಳು, ಸ್ವಲ್ಪ ರೂಢಿ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲಾದರೂ ನೆನೆ ಹಾಕಿದ್ದೆ. ಹಾಗೆ ನೈಟು ಸ್ವಲ್ಪ ಜೋರು ಮಳೆ ಬಂದ್ರಿಂದ ನಮ್ಮ ಅಂದರೆ ಕೆನಾಫ್ ಅಂದರೆ ಏನು ಹೇಳ್ತಾರೆ ನೀವು ಮನೆ ಮುಂದೆ ಜಾಗ ಇರುತ್ತಲ್ಲ, ಕೆನಾಫ್ ಅಂತ ಹೇಳ್ತೀವಲ್ಲ, ಅಲ್ಲಿ ಇದೊಂದು ಬಂದಿದ್ದು. ಇದು ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾವು ಇದನ್ನ ಏಡಿ ಅಂತೇಳಿ ಹೇಳ್ತೀವಿ, ಅಥವಾ ನಮ್ಮಮ್ಮ ಒಂಡರ್ಗುಪ್ಪೆ ಅಂತ ಹೇಳ್ತಾ ಇದ್ರು. ಬಟ್ ನಿಮಗೆ ಅದೇನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಪ್ಪ ಇದೆಲ್ಲ ನೋಡಿದ್ರೆ ಸ್ವಲ್ಪ ಭಯ ಭಯ ಆ ಥರ ಅನ್ಸ್ಬಿಡುತ್ತೆ ನನಗೆ. ಹಾಗೆ ಇವತ್ತಿನ ವ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಎಲ್ಲದನ್ನು ಮಾಡಿ. ಆದಷ್ಟು ಪುಟಾಣಿ ವ್ಲಾಗ್ಸ್ನ ನಾನು ಡೈಲಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ. ಅಂದರೆ 24 hours ಫುಲ್ ಎಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದ್ರೂ ಚಿಕ್ಕ ಪುಟ್ಟ ತುಡುಕುಗಳನ್ನ ನಿಮ್ಮೊಟ್ಟಿಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಮತ್ತೆ ನಾಳೆ ವ್ಲಾಗ್ ಸಿಗೋಣ.